ಮಧ್ಯಾಹ್ನ 3 ಗಂಟೆಗೆ ಬರಬೇಕಾಗಿರ್ತಕ್ಕಂಥ ನಾವು ಸ್ವಲ್ಪ ತಡ ಆದರೂ ಕೂಡ ನಮಗೆ ಬಹಳ ವಿಜೃಂಭಣೆಯಿಂದ ಉತ್ಸಾಹಕತೆಯಿಂದ ಇವತ್ತು ಮೆರವಣಿಗೆ ಮೂಲಕ ಇವತ್ತು ಹತ್ತತ್ರ ಒಂದು 2 ಕಿಲೋಮೀಟರ್ ನಮಗೆ ಸ್ವಾಗತವನ್ನು ಕೋರಿದ್ದೀರಿ. ಪ್ರೀತಿ ವಿಶ್ವಾಸ ತುಂಬ ಹೃದಯದಿಂದ ತೋರಿಸಿದ್ದೀರಿ. ಅದಕ್ಕೆ ಸದಾಕಾಲ ದೇವೇಗೌಡರ ಕುಟುಂಬ ನಿಮಗೆ ಚಿರುಣಿಯಾಗಿರುತ್ತೆ ಅಂತಕ್ಕಂಥದ್ದನ್ನ ದೇವೇಗೌಡರು ಕುಮಾರಣ್ಣವ್ರ ಪರವಾಗಿ ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಹಳ ಜನ ಎಲ್ಲರೂ ಇರ್ತಕ್ಕಂಥವ್ರು ಪ್ರಮುಖರೇ. ಯಾಕೆಂದ್ರೆ ಮಂಜಣ್ಣ ಅವರು ನಾವು ಇಲ್ಲಿ ಕೂತ್ಕೊಂಡಾಗ ಬರ್ಬೇಕಾರೆ ಒಂದು ವಿಚಾರ ಎತ್ತಿದ್ರು. ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲಣ್ಣ ಇವತ್ತು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥವ್ರು ಬಹುತೇಕರು 2ನೇ ಹಂತದ ಮುಖಂಡರುಗಳು ಕಾರ್ಯಕರ್ತರಂತೇನು ಗುರುತಿಸ್ಕೊಂಡಿದ್ದಾರೆ. ಇವರೆಲ್ಲ ಜನತಾದಳದ ಔಟ್ಪುಟ್ಗಳೇ, ಪ್ರಾಡಕ್ಟ್ಗಳೇ. ದೇವೇಗೌಡರು ಸಾಹೇಬರು ಸೃಷ್ಟಿ ಮಾಡಿದಂಥವ್ರೆ ಮುಖಂಡರುಗಳು ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಇಲ್ಲಿ ಲೋಕೇಶ್ ಅಣ್ಣ ಅವರೇ ತಾವು ಎಲ್ಲರೂ ಲೋಕೇಶ್ ಅಣ್ಣ ಎಲ್ಲೋದ್ರು ಕೌನ್ಸಿಲರು ಇಲ್ಲೇ ಲೋಕೇಶ್ ಅಣ್ಣ ಅವರು ಮಾತಾಡಬೇಕಾದ್ರೆ ಬಹಳ ರೋಷವೇಷದಿಂದ ಮಾತನಾಡಿದ್ರಿ. ನಾನು ಒಪ್ಕೊಳ್ತೇನೆ. ಯಾಕೆಂದ್ರೆ ನಿಮಗೆ ಪ್ರತಿನಿತ್ಯ ಇಲ್ಲಿ ಆಗ್ತಾ ಇರ್ತಕ್ಕಂಥ, ನೀವು ಎದುರು ನೋಡ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಪ್ರತಿನಿತ್ಯ ನೀವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ, ನೋವು, ಇವೆಲ್ಲವನ್ನ ಇವತ್ತು ಪಕ್ಷದ ಕಾರ್ಯಕರ್ತರುಗಳ ಭಾವನೆನ ಇವತ್ತು ನೀವು ಹೊರಗಾಕಿದ್ದೀರಿ. ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ರಾಜಕೀಯದ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡ್ತೇನೆ. ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ ಎಲ್ಲವೂ ಇದೆ. ವಿಷಯಾಧಾರಿತವಾಗಿ ಚರ್ಚೆ ಮಾಡೋಣ. ಆದರೆ ಇಲ್ಲಿ ನಾನು ಇವತ್ತು ಪ್ರಮುಖವಾಗಿ ಬಂದಿರತಕ್ಕಂಥದ್ದು, ಪಕ್ಷವನ್ನ ಸಂಘಟನೆ ಮಾಡಬೇಕು. ರಾಜ್ಯದಲ್ಲಿ 58 ದಿನಗಳ ಕಾಲ ನಿರಂತರವಾಗಿ ಮಧ್ಯದಲ್ಲಿ ಒಂದೊಂದು ದಿನ ಅದು ಬಿಡುವೆ. ಯಾಕೆ ಅಂದ್ರೆ ಬೇರೆ ಜಿಲ್ಲೆಯವ್ರನ್ನ ಕರೆದು ಸಮಯ ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಒಂದೊಂದು ದಿನ ಬಿಡುವಿಟ್ಕೊಂಡಿದ್ದೀವಿ. ಬಿಟ್ರೆ ನಿರಂತರವಾಗಿ ಆಗಸ್ಟ್ 15ನೇ ತಾರೀಕುವರೆಗೂ, ನಾಳೆ ಬೆಳಗ್ಗೆ 4 ಗಂಟೆಗೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಸಿನ್ನೂರು, ಮಾನವಿಗೆ ಹೋಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬರ್ತಾ ಇದ್ದಾರೆ. ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬಹಳ ವಿಶೇಷತೆ. ಅದನ್ನ ಅವ್ರ ಮೂಲಕನೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ. ಹಾಗಾಗಿ ದೇವೇಗೌಡರು ಸಾಹೇಬರು ಕೂಡ ನಾಡಿದ್ದು ಈ ಪ್ರವಾಸದಲ್ಲಿ ಒಂದು 2-3 ಗಂಟೆ ನಮ್ಮ ಜೊತೆಲಿ ಬಂದು ಹೋಗ್ತಾರೆ. ಆದರೆ ಇವತ್ತು ಕನಕಪುರದಲ್ಲಿ ಏನು ಲೋಕೇಶ್ ಅಣ್ಣವರು ಕೆಲವೊಂದಷ್ಟು ವಿಚಾರಗಳನ್ನ ಬಹಳ ನೋವಿನಿಂದ ಹೇಳಿದ್ರು. ಇಲ್ಲಿ ಕನಕಪುರದಲ್ಲಿ ನಮ್ಗೆ ಯಾರು ಕೂಡ ಇವತ್ತು ಗಂಡಿಲ್ಲ, ಯಾರು ಕೂಡ ಇವತ್ತು ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥದಕ್ಕೆ ನಮಗೆ ಮೇಟಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲ ಮನಸ್ಸಿನಲ್ಲಿ ದಯವಿಟ್ಟು ಅದನ್ನು ಇವತ್ತಿನಿಂದ ತೆಗೆದಾಕಿ ನಾನು ಮುಂಬರ್ತಕ್ಕಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಇವತ್ತು ಮಾತಾಡೋದಿಲ್ಲ. ನನ್ನ ಕಣ್ಮುಂದೆ ಇರ್ತಕ್ಕಂಥದ್ದು ಮೊದಲು ಡಿಸೆಂಬರ್ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ, ನಾವು ಎದುರು ನೋಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ವಿಶೇಷವಾಗಿ ಇವತ್ತು ನಾನೊಂದು ಮಾತನ್ನ ಕೊಡ್ತಾ ಇದ್ದೇನೆ. ಯಾವ ಕಾರಣಕ್ಕೂ ನಿಮ್ಮ ಕೈನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಜಿಲ್ಲೆಯಲ್ಲಿ ನಾವು ಪಲಾಯನವಾದ ಮಾಡಿ ಮತ್ತಿನ್ನೆಲ್ಲ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜಿಲ್ಲೆಯ ಜನತೆ ಸದಾಕಾಲ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಗುರುತಿಸಿದ್ದೀರಿ, ಅತ್ಯಂತ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ. ದೇವೇಗೌಡರು ಸಾಹೇಬ್ರನ್ನ ನೀವು ಸಾತ್ನೂರಿನಲ್ಲಿ, ಆ ಹಿಂದೆ ಸಾತ್ನೂರ್ ಅಂತ ಏನಿತ್ತು, ಅದಾದ್ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಗೊತ್ತಣ್ಣ 85ನೇ ಇಸ್ವಿನಲ್ಲಿ ದೇವೇಗೌಡರು ಸಾಹೇಬರು ಪ್ರಪ್ರಥಮವಾಗಿ ಹಾಸನದಿಂದ ಹೊಳೆನರಸೀಪುರ ಬಂದು ಇಲ್ಲಿ ನಿಂತ ಸಂದರ್ಭದಲ್ಲಿ ಅವ್ರನ್ನ ಗೌರವ ಕೊಟ್ಟು ಅವ್ರಿಗೆ ಒಂದು ಶಕ್ತಿಯನ್ನ ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥ ಜಿಲ್ಲೆ, ತಾಲೂಕು ಅಂತಕ್ಕಂಥದ್ದಾದ್ರೆ ಅದು ಕನಕಪುರ ತಾಲೂಕು ಅಂತಕ್ಕಂಥದ್ದನ್ನ ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ತಾವೇನು ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ಇಲ್ಲಿ ನಿಂತಿದ್ದೀರಿ, ನಮಗೆ ಸ್ವಾಗತ ಕೋರಿದ್ದೀರಿ. ಒಂದು ಮಾತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯಿತಿ, ಪಂಚಾಯಿತಿ ಮಟ್ಟದಲ್ಲಿ ಚುನಾವಣೆಗಳು ಇವತ್ತು ಒಂದು ರಾಜಕಾರಣದ ಬೇರನ್ನ ಸೃಷ್ಟಿ ಮಾಡ್ತಕ್ಕಂಥ ಚುನಾವಣೆಗಳು. ಹಾಗಾಗಿ ನೀವೆಲ್ಲ ಬಹಳ ಜನ ಇವತ್ತು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷಿತರು ಬಹಳ ಜನ ಇರ್ತೀರಿ, ಇಲ್ಲ ಅಂತ ಏನಿಲ್ಲ. ನಾವು ಸ್ವಲ್ಪ ನಿಮ್ಮ ಜೊತೆ ನಿಂತು ಬೆನ್ ತಟ್ಟಿದ್ರೆ 100ಕ್ಕೆ 100 ನೀವೆಲ್ಲ ಮುಂದೆ ಬರ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಆ ಬೆನ್ ತಡ್ತಕ್ಕಂಥ ಕೆಲಸ ನಿಮ್ಮ ಜೊತೆಯಲ್ಲಿ ಸದಾಕಾಲ ಮಾಡ್ತೇನೆ.